ಮುಳಬಾಗಿಲು ನಗರದ ವಿರೂಪಾಕ್ಷಿ ರಸ್ತೆಯ ಗೋಕುಲ್ ನಗರದ ಶ್ರೀ ಯಲ್ಲಮ್ಮದೇವಿ ದೇವಸ್ಥಾನದ ಬಳಿ ಮೊದಲ ಬಾರಿ ಶ್ರೀಗೌರಿ ಪೂಜೆ ಮತ್ತು ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ಹೆಚ್ಚಿನ ಸುಮಂಗಳಿಯರು ಮತ್ತು ಭಕ್ತಾದಿಗಳು ತಂಬಿಟ್ಟು ದೀಪಗಳನ್ನು ತಮ್ಮ ಮನೆಗಳಿಂದ ತಂದು ವಿಶೇಷ ಪೂಜೆ ಸಲ್ಲಿಸಿ ದೇವಿಯರ ಅನುಗ್ರಹ ಪಡೆದರು. ಇದು ಕಾರ್ತಿಕ್ ಮಾಸದಲ್ಲಿ ಒಂದು ವಿಶಿಷ್ಟ ಆಚರಣೆ ಇದು.
ತುಂಬ ಅದು ಹಳೆ ಕಾಲದಿಂದ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ಒಂದು ಹಿಂದೂ ಸಂಪ್ರದಾಯದ ಒಂದು ಘಟ್ಟ ಇದು ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಹಿಂದೆ ರಾವಣ ಶಿವನ ಬಗ್ಗೆ ತಪಸ್ ಮಾಡ್ತಾನೆ. ತಪಸ್ ಮಾಡಬೇಕಾದ್ರೆ ಶಿವ ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಅಂತ ಕೇಳಿದಾಗ, ನನಗೆ ಗೌರಿದೇವಿಯನ್ನು ನಾನು ಕೊಡಬೇಕು ಅಂತ ಕೇಳಿದಾಗ ಗೌರಿದೇವಿಯನ್ನು ಕೊಟ್ಬಿಡ್ತಾನೆ ರಾವಣ. ಆಗ ಗೌರಿದೇವಿಯನ್ನು ಕೊಟ್ಟಾಗ ನಾರದ್ರಿಗೆ ವಿಷಯ ಗೊತ್ತಾಗುತ್ತೆ. ಇನ್ನು ಗೌರಿದೇವಿಯನ್ನು ಕರ್ಕೊಂಡು ಹೋಗ್ಬಿಟ್ರೆ ಸೃಷ್ಟಿ ಸ್ಥಿತಿ ಲಯ ನಿಂತೋಗುತ್ತೆ ಅಂದ್ಬಿಟ್ಟು ನಾರದರು ಬಂದು ರಾವಣನಿಗೆ ಹೇಳ್ತಾರೆ, ನೀನು ಕರ್ಕೊಂಡು ಹೋಗ್ತಾ ಇರೋದು ಗೌರಿಯನ್ನಲ್ಲ, ರಣಬೇರಿ ಆಗಿರ್ತಕ್ಕಂಥ ಭದ್ರಕಾಳಿಯನ್ನು ಕರ್ಕೊಂಡು ಹೋಗ್ತಾ ಇದೆಯಾ, ಹಿಂದೆ ತಿರುಗಿ ನೋಡು ಅಂದಾಗ ಹಿಂದೆ ತಿರುಗಿ ನೋಡಿದಾಗ ಸಾಕ್ಷಾತ್ ಗೌರಿದೇವಿ ಭದ್ರಕಾಳಿ ಅಮ್ಮನವರಾಗಿ ಹೋಗಿರ್ತಾರೆ. ಆಗ ಗೌರಿದೇವಿನ ಅಲ್ಲೇ ಬಿಟ್ಬಿಟ್ಟು ರಾವಣ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗ್ಬೇಕಾದ್ರೆ ಆ ಗೌರಿದೇವಿ ಒಂದು ಸಣ್ಣ ಮಗು ಆಗೋಗ್ತಾಳೆ. ಆಗ ಸಣ್ಣ ಮಗು ಆಗಿರ್ಬೇಕಾದ್ರೆ ಸಾಕ್ಷಾತ್ ವೀರಭದ್ರ ಸ್ವಾಮಿಯನ್ನ ಶಿವ ಕಳಿಸ್ತಾನೆ ಗೌರಿದೇವಿಯನ್ನು ಕರ್ಕೊಂಬರೋಗು ಅಂತ. ಆವೇಶದಿಂದ ಬಂದ ವೀರಭದ್ರ ಸ್ವಾಮಿ ಒಂದು ಹಾಲಿನ ಹೊಂಡದಲ್ಲಿ ಬಿದ್ದೋಗ್ತಾರೆ. ಆ ಹಾಲಿನ ಹೊಂಡದಲ್ಲಿ ಬಿದ್ದೋಗ್ಬೇಕಾದ್ರೆ ಎಷ್ಟೊತ್ತಿಗೂ ಬರೋದಿಲ್ಲ. ಆಗ ಒಂದು ಹೀಗೆ ಹಳ್ಳಿ ಜನ ಕರ್ಕೊಂಡು ಹೋಗ್ಬಿಟ್ಟು ಅವರು ಒಂದು ಹಟ್ಟಿಯಲ್ಲಿ ಇಟ್ಕೊಂಡಿರ್ತಾರೆ. 3 ತಿಂಗಳು ಇಟ್ಕೊಳ್ತಾರೆ. 3 ತಿಂಗಳಾದ್ಮೇಲೆ ವೀರಭದ್ರ ಸ್ವಾಮಿ ಬರ್ತಾರೆ. ವೀರಭದ್ರ ಸ್ವಾಮಿ ಬಂದಿರಬೇಕಾದ್ರೆ ಕರೀತಾರೆ ಗೌರಿದೇವಿನ, ಅಮ್ಮ ಬಾಮ್ಮ ಅಂತ ಕರೆದಾಗ, ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ಆ ಗ್ರಾಮಸ್ಥರೆಲ್ಲ ನಮ್ಮ ಹಟ್ಟಿಯಲ್ಲಿ ಇರೋ ಗೌರಿಯನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಸಾಕ್ಷಾತ್ ಶಿವನೇ ಬಂದು ಮದುವೆ ಮಾಡ್ಕೊಂಡು ಹೋದ್ರೆ ಕೊಡ್ತೀವಿ ಗೌರಿದೇವಿಯನ್ನು ಅಂತ ಹೇಳಿದಾಗ ಸಾಕ್ಷಾತ್ ಶಿವ ಬಂದು ಗೌರಿದೇವಿಯನ್ನ ಪಾಣಿಗ್ರಹಣ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಆ ಹಟ್ಟಿಯಿಂದ. ಮತ್ತೆ ಆಗ ಗೌರಿದೇವಿ ಆ ಗ್ರಾಮಸ್ಥರನ್ನ ಕೇಳಿದಾಗ, ನಿಮ್ಗೆ ಏನು ವರ ಬೇಕು ಅಂತ ಕೇಳಿದಾಗ, ಪ್ರತಿ ವರ್ಷನೂ ಕಾರ್ತಿಕ ಮಾಸದಲ್ಲಿ ಬಂದು ಆ ಸಂಕ್ರಾಂತಿ ಹಬ್ಬದವರೆಗೂ ಈ 3 ತಿಂಗಳು ನಮ್ಮ ಊರಲ್ಲಿದ್ದು ನಮ್ಮ ಊರಲ್ಲಿ ಎಲ್ಲವನ್ನು ಮಳೆ ಬೆಳೆ ಎಲ್ಲ ಕಾಲಕ್ಕೆ ಸರಿಯಾಗಿ ಒಳ್ಳೆ ಬೆಳೆ ಕೊಟ್ಟು ಎಲ್ರಿಗೂ ನಮ್ಮ ಗ್ರಾಮಸ್ಥರಲ್ಲಿ ನಿನ್ನನ್ನು ಯಾರು ಪೂಜೆ ಮಾಡ್ತಾರೋ ಅವ್ರಿಗೆ ಒಳ್ಳೆ ಆಯುಷು ಆರೋಗ್ಯವನ್ನು ಕೊಟ್ಟು ಎಲ್ಲವನ್ನೂ ಕೊಡಬೇಕು, ಅಷ್ಟಸಿದ್ಧಿಗಳನ್ನು ಕೊಡಬೇಕು ಅಂತ ಕೇಳಿದಾಗ ಆಗ ಗೌರಿದೇವಿ ತಥಾಸ್ತು ಅಂತ ಹೇಳಿ ಕೈಲಾಸಕ್ಕೆ ಹೋಗ್ತಾಳೆ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೌರಿದೇವಿಯನ್ನ ಗ್ರಾಮಗಳಲ್ಲಿ, ಕೆಲವೊಂದು ಗ್ರಾಮಗಳಲ್ಲಾಗಿರ್ಬೋದು, ಕೆಲವೊಂದು ಪಟ್ಟಣಗಳಲ್ಲಾಗಿರ್ಬೋದು, ಗೌರಿದೇವಿಯನ್ನ ಪುರಾತನ ಕಾಲದಿಂದಲೂ ಕಾರ್ತಿಕ ಮಾಸದಿಂದ ಸಂಕ್ರಾಂತಿ ಹಬ್ಬದವರೆಗೂ ಪೂಜೆ ಮಾಡಿ ಪ್ರತಿದಿನಾಗ್ಲೂ ಸಾಯಂಕಾಲ ಒಂದು ಹಾಡಿನ ಮುಖಾಂತರ ಗೌರಿದೇವಿಯನ್ನು ನಿದ್ದೆ ಎಬ್ಬಿಸೋದು, ಆ ಗೌರಿದೇವಿಯನ್ನು ನಿದ್ದೆ ಮಾಡಿಸೋದು, ಈ ಥರ ಆಚರಣೆ ಮಾಡಿ ಮತ್ತೆ ಸಂಕ್ರಾಂತಿ ಹಬ್ಬದ ಒಂದು ಧನುರ್ಮಾಸದಲ್ಲಿ ಅಮ್ಮನವ್ರಿಗೆ ಪೂಜೆ ಮಾಡಿ ಮತ್ತೆ ಮಾರನೇ ದಿನ ಎತ್ಕೊಂಡು ಹೋಗಿ ಆ ಅಮ್ಮನವ್ರನ್ನ ವಿಸರ್ಜನೆ ಮಾಡ್ತಾರೆ. ಇದು ತುಂಬಾ ಪುರಾತನವಾಗಿರ್ತಕ್ಕಂಥ ಬಂದಿರತಕ್ಕಂಥ ಆಚರಣೆ. ಈ ಆಚರಣೆಯನ್ನ ಕೆಲವು ಕಡೆ ಮರ್ತೋಗಿದ್ದಾರೆ. ಈಗ ಮತ್ತೆ ನಮ್ಮ ಹಿಂದೂಗಳೆಲ್ಲ ಎಚ್ಚೆತ್ಕೊಂಡು ಈ ಆಚರಣೆಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಾವೆಲ್ಲರೂ ಸೇರಿ ನಮ್ಮ ಗೋಕುಲ್ ನಗರ ಗ್ರಾಮಸ್ಥರು ಎಲ್ಲರೂ ಮಾತಾಡ್ಕೊಂಡು ಎಲ್ಲರೂ ಇದು ಮಾಡಿ ಈ ಆಚರಣೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಒಂದು 4 ಮಾತನ್ನು ಹಾಡಿ ನನ್ನ ಇದನ್ನು ಮುಗಿಸ್ತಾ ಇದ್ದೀನಿ. ಕಾರ್ತಿಕ ಮಾಸ ದೀಪಾವಳಿ ಹಬ್ಬದ ದಿನ ಹಾಕಿರೋದು ಗೌರಿದೇವಿಯನ್ನ. ಇವಾಗಿನವರೆಗೂ ನಾವು ಪೂಜೆ ಮಾಡ್ತಾ ಇದೀವಿ. ನಾಳೆ ಬೆಳಗ್ಗೆ ವಿಸರ್ಜನೆ ಇರುತ್ತೆ. ಅಲ್ಲಿಗೆ ಅಂತಿಮ ಘಟ್ಟ ಮುಕ್ತಾಯವಾಗುತ್ತೆ. ಆತ್ಮೀಯರೇ, ಎಲ್ಲರಿಗೂ ಈ ಗೌರಿದೇವಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಮುಳಬಾಗಲಿನ ಗೋಕುಲ್ ನಗರದ ನಿವಾಸಿಗಳಾದಂತಹ ನಾವು ಸುಮಾರು 1.5 ತಿಂಗಳಿಂದ ಪ್ರತಿನಿತ್ಯ ಸಾಯಂಕಾಲ ಪೂಜೆಯನ್ನು ನೆರವೇರಿಸ್ತಾ ಇದ್ವಿ. ಎಲ್ಲ ಹೆಣ್ಣುಮಕ್ಕಳನ್ನು ಸೇರ್ತಾ ಇದ್ರು. ಆ ತಾಯಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ದಿನಕ್ಕೆ 1 ಮನೆ 2 ಮನೆಯವ್ರು ಸೇರಿ ಪೂಜೆ ನಡೆಸ್ತಾ ಇದ್ರು. ಆ ಹಾಡುಗಳನ್ನು ಹಾಡಿ ಅಮ್ಮನ ಎಬ್ಬಿಸೋದು, ಮತ್ತು ಪೂಜೆ ಮಾಡೋದು, ಅಮ್ಮನ ಮಗಳು ನಿದ್ದೆ ಮಾಡಿಸೋದು, ಆಮೇಲೆ ಬಂದಂಥ ಹೆಂಗಸರಿಗೆಲ್ಲನೂ ಅರಿಶಿನ ಕುಂಕುಮ ಕೊಟ್ಟು ಪ್ರಸಾದ ಕೊಡ್ತಾಯಿದ್ರು. ಇದೊಂದು ಒಳ್ಳೆ ನಮ್ಮ ಸಂಪ್ರದಾಯವನ್ನು ಉಳಿಸುವಂಥ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ನಡಿಬೇಕು. ಈ ತಾಯಿಯನ್ನು ಈ ರೀತಿ ಪೂಜೆ ಮಾಡೋದ್ರಿಂದ ಈ ತಾಯಿ ನೆಲೆಸಿರುವಂಥ ಒಂದು ಸ್ಥಳ ಸುಭಿಕ್ಷವಾಗಿರುತ್ತೆ ಅನ್ನೋಂಥ ಒಂದು ನಂಬಿಕೆಯಿಂದ ನಾವು ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆ ತಾಯಿ ಎಲ್ಲರನ್ನ ಕಾಪಾಡ್ತಾಳೆ ಅನ್ನೋಂಥ ಒಂದು ನಂಬಿಕೆಯಿಂದ ಈ ಒಂದು ಪೂಜೆ ಎಲ್ಲ ಕಡೆಯೂ ಈ ಥರ ನಡಿಬೇಕು. ಯಾಕಂತಂದರೆ ನಮ್ಮ ಒಂದು ಧಾರ್ಮಿಕ ಯಾವುದೇ ಸಂಪ್ರದಾಯಗಳು ಕೂಡ ತುಂಬ ಅರ್ಥಗರ್ಭಿತವಾಗಿದೆ. ಅದರಿಂದ ಒಳ್ಳೆಯದೇ ಆಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲರೂ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಇಲ್ಲಿನ ಎಲ್ಲ ನಿವಾಸಿಗಳು ಸಹ ತುಂಬ ಒಂದು ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಟ್ಟಿದ್ದಾರೆ. ಆ ತಾಯಿ ಎಲ್ಲರನ್ನ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇದ್ದೀವಿ.